ಅದಕ್ಕಿಂತಲೂ ಪ್ರಾಮುಖ್ಯವಾಗಿ ಮೊದಲನೇದಾಗಿ ದೇವರು ಈ ಪ್ರಪಂಚವನ್ನು ಸೃಷ್ಟಿಸಿ ಮಾಡಲ್ಪಟ್ಟ ನಂತರ ಆದಾಮ್ ಹವ್ವರನ್ನು ಏದೇನ್ ತೋಟದಲ್ಲಿ ಇಡಲ್ಪಟ್ಟ ನಂತರ ನಾವು ನೋಡುತ್ತೇವೆ, ದೇವರು ಇವತ್ತು ಉಂಟು ಮಾಡಲ್ಪಟ್ಟಂಥ ಸೂರ್ಯ ಚಂದ್ರಗಳ ನಕ್ಷತ್ರಗಳಲ್ಲಿ ಆತನ ಅನ್ಯೂನತೆ ಸಂತೋಷ ಪಡುವುದಕ್ಕಿಂತಲೂ ದೇವರು ಮಾಡಿರುವಂಥ ಅರಣ್ಯ ಇವತ್ತು ಫಲ ಪುಷ್ಪಗಳ ಆ ವೈಭವ ಅಂದ ಚಂದಗಳಲ್ಲಿ ಆ ಅನ್ಯೂನತೆಯನ್ನು ಬಯಸಿ ಸಂತೋಷ ಪಡುವುದಕ್ಕಿಂತಲೂ ದೇವರು ಉಂಟು ಮಾಡಲ್ಪಟ್ಟಂಥ ಇವತ್ತು ಸಮುದ್ರಗಳು, ನದಿಗಳು, ನೀರುಗಳು, ಇವತ್ತು ಅದರಲ್ಲಿರುವಂಥ ಜಲರಾಶಿಗಳಲ್ಲಿ ದೇವರು ಆನಂದಿಸುವುದಕ್ಕಿಂತಲೂ ಇವತ್ತು ದೇವರು ಉಂಟು ಮಾಡಲ್ಪಟ್ಟಂಥ ಮೃಗಗಳು, ಪ್ರಾಣಿಗಳು, ಪಕ್ಷಿಗಳು ಇವತ್ತು ಎಲ್ಲ ಸಂಗತಿಗಳಲ್ಲಿ ದೇವರು ಆನಂದಿಸುವುದಕ್ಕಿಂತಲೂ ಅವುಗಳಲ್ಲಿ ಅನ್ಯೂನ್ಯತೆ ಪಡುವುದಕ್ಕಿಂತಲೂ ದೇವರು ಹೆಚ್ಚಾಗಿ ಆದಾಮ್ ಹವ್ವರೊಂದಿಗೆ ಅನ್ಯೂನ್ಯತೆಯನ್ನು ಕಳೆಯುವುದಕ್ಕಾಗಿ ದೇವರು ಸಮಯವನ್ನು ಮಾಡಿಕೊಂಡದ್ದನ್ನು ನಾವು ಕಾಣುವರಾಗಿದ್ದೇವೆ. ಹಲ್ಲೆಲೂಯಾ. ಇವತ್ತು ಇಂತಹ ಸೃಷ್ಟಿಕರ್ತನಾದ ದೇವರು ತನ್ನ ಸಾರೂಪ್ಯದಲ್ಲಿ ತನ್ನ ಹೋಲಿಕೆ ಹಾಗೆ ಉಂಟು ಮಾಡಲ್ಪಟ್ಟಂತಹ ಮನುಷ್ಯರಾಗಿರುವ ತನ್ನ ಹೋಲಿಕೆಯೊಂದಿಗೆ ದೇವರು ಯಾವಾಗಲೂ ಅನ್ಯೂನ್ಯತೆ ಮಾಡುವುದನ್ನು ಬಯಸುವ ದೇವರಾಗಿದ್ದಾನೆ. ಹಲ್ಲೆಲೂಯಾ. ಪರಲೋಕದಲ್ಲಿದ್ದಂಥ ಆಸನಾರೂಢನಾಗಿದ್ದಂಥ ತಂದೆ ದೇವರು ಆತನ ಸಾರೂಪ್ಯವಾಗಿ ಉಂಟು ಮಾಡಲ್ಪಟ್ಟಂಥ ಭೂಲೋಕದಲ್ಲಿ ದೇವರು ಪ್ರತಿ ದಿವಸವೂ ತಂಗಾಳಿಯಲ್ಲಿ ಆದಾಮ್ ಹವ್ವರನ್ನು ಸಂಧಿಸುವುದಕ್ಕಾಗಿ ಅನ್ಯೂನತೆಯನ್ನು ಬಯಸಿ ಅನ್ಯೂನತೆಗೋಸ್ಕರ ಬರುತ್ತಾ ಇದ್ದನೆಂಬುದಾಗಿ ನಾವು ದೇವರ ವಾಕ್ಯದಲ್ಲಿ ನಾವು ಕಾಣುವರಾಗಿದ್ದೇವೆ. ಆದಿಕಾಂಡದಲ್ಲಿ 3ನೇ ಅಧ್ಯಾಯ 8ನೇ ವಚನದಲ್ಲಿ ನಾವು ನೋಡ್ತೇವೆ, ತರುವಾಯ ಯೆಹೋವ ದೇವರು ಸಂಜೆಯ ತಂಗಾಳಿಯಲ್ಲಿ ತೋಟದೊಳಗೆ ಸಂಚರಿಸುತ್ತಿರುವಾಗ ಆ ಸ್ತ್ರೀ ಪುರುಷರು ಆತನ ಸಪ್ಪಳವನ್ನು ಕೇಳಿ ಆತನು ಕಾಣಿಸಬಾರದೆಂದು ತೋಟದ ಮರಗಳ ಹಿಂದೆ ಅಡಗಿಕೊಂಡರು. ದೇವರಿಗೆ ಸ್ತೋತ್ರ. ತರುವಾಯ ಯೆಹೋವ ದೇವರು ಸಂಜೆಯ ತಂಗಾಳಿಯಲ್ಲಿ ತೋಟದಲ್ಲಿ ಆದಾಮ್ ಹವ್ವರನ್ನು ಸಂಧಿಸುವುದಕ್ಕಾಗಿ ಪ್ರತಿನಿತ್ಯ ಬರುತ್ತಾ ಇದ್ದದರ ಕುರಿತಾಗಿ ಕಾಣ್ತೇವೆ. ಅವತ್ತು ನಾವು ನೋಡ್ತೇವೆ, ತಂದೆ ಆಗಿರುವಂಥ ದೇವರು ಆತನ ಸಾರೂಪ್ಯವನ್ನು, ಆತನ ಜೀವವನ್ನು, ಆತನ ಹೋಲಿಕೆಯ, ಆತನ ಪ್ರಭಾವದಿಂದ ತುಂಬಲ್ಪಟ್ಟಂತಹ ಮನುಷ್ಯನನ್ನು ಸಂಧಿಸುವುದಕ್ಕಾಗಿ ಬರುವಾಗ ಅಲ್ಲಿ ನಾವು ಕಾಣುತ್ತೇವೆ ಆ ಪ್ರಭಾವವನ್ನು, ಆ ಮಹಿಮೆಯನ್ನು, ದೇವರ ಪ್ರಸನ್ನತೆಯನ್ನು ಕಳೆದುಕೊಂಡಂಥ ಆದಾಮ್ ಅವರು ಅಲ್ಲಿ ನಾವು ನೋಡುತ್ತೇವೆ ದೇವರ ಅನ್ಯೂನತೆಯನ್ನು ಬಯಸದೆ, ದೇವರ ಅನ್ಯೂನತೆಗೆ ಭಯಪಟ್ಟು, ದೇವರ ಅನ್ಯೂನತೆಯನ್ನು ಕಾಣದ ಹಾಗೆ ಈಗ ಅಲ್ಲಿ ನಾವು ನೋಡುತ್ತೇವೆ ತೋಟದಲ್ಲಿ ನಾವು ನೋಡ್ತೇವೆ ತೋಟದ ಮರಗಳ ಹಿಂದೆ ಅವರು ಅಡಗಿ ಕೂತಿದ್ದರು ಎಂಬುದಾಗಿ ನಾವು ಕಾಣುವರಾಗಿದ್ದೇವೆ. ದೇವರಿಗೆ ಸ್ತೋತ್ರವಾಗಲ್ಪಡಲಿ. ಯಾವಾಗಲೂ ಸಂಜೆ ತಂಗಾಳಿಯಲ್ಲಿ ತಂದೆ ದೇವರೊತ್ತಿಗೆ ಸಂತೋಷ ಪಡುವಂಥ ಆನಂದ, ಆ ಮಹಿಮೆ, ಆ ದಿನದಲ್ಲಿ ಅವರು ಭಯ, ನಿರಾಸೆ, ಏನೋ ಒಂದು ರೀತಿಯ ದೈವಿಕತೆಯನ್ನು ಕಳೆದುಕೊಂಡು ಅವರು ಭಯಂಕರವಾಗಿರುವಂಥ ಭಯದಲ್ಲಿ ಅಡಗಿಕೊಂಡಿರುವಂಥ ಸಂಗತಿಗಳನ್ನು ನಾವು ಕಾಣುತ್ತೇವೆ. ದೇವರಿಗೆ ಸ್ತೋತ್ರ. ಒಬ್ಬ ಭಕ್ತನ ಜೀವಿತದಲ್ಲಿ ದೇವರಿಗಾಗಿ ಆತನು ಹಾತೊರೆಯುವಾಗ, ದೇವರಿಗಾಗಿ ಆತನು ಬಯಸುವಾಗ, ದೇವರು ಅವನಿಗಾಗಿ ಬಯಸಿ ಆತನಿಗೋಸ್ಕರ ಹಾತೊರೆದು ಆತನು ನಾವಿರುವ ಸ್ಥಳದಲ್ಲಿಯೇ ನಮ್ಮನ್ನು ಸಂಧಿಸುವುದಕ್ಕಾಗಿ ಬರುವ ದೇವರು ಆತನಾಗಿದ್ದಾನೆ. ಹಲ್ಲೆಲೂಯಾ.